ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗ್ರೇವಿ ರೆಸಿಪಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಪರೋಟ ರೆಸಿಪಿ ಎರಡು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಚಿಕನ್ ಗ್ರೇವಿನ ನಾವು ಯಾವುದೇ ರೀತಿ ಮಸಾಲೆ ರುಬ್ಬದೇನೆ ಹಾಗೇನೆ ಮಾಡೋದು, ತುಂಬ ಗ್ರೇವಿ ಥರ ಬರುತ್ತೆ. ಹಾಗೆ ಪರೋಟ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಹೇಗೆ ಮಾಡೋದು ಹಾಗೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವು ಚಿಕನ್ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಒಂದು ಕಡಾಯಿ ಹಿಡ್ಕೊಂಡು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಇದಕ್ಕೆ ಏಲಕ್ಕಿ ಹಾಗೆ ಚಕ್ಕೆ ಲವಂಗ ಹಾಗೆ ಪಲಾವ್ ಎಲೆ ಸೇರಿಸ್ಕೊಂಡು ಅದರ ಜೊತೆಗೇ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಈರುಳ್ಳಿನ 1 ಕಪ್ಪಷ್ಟು ಸೇರಿಸ್ಕೋಬೇಕು. ನಾವು ಎಷ್ಟು ಗ್ರೇವಿ ಕ್ವಾಂಟಿಟಿಯಲ್ಲಿ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈರುಳ್ಳಿ ಎಷ್ಟು ತಗೋಬೇಕು ಅಂತ. ನಾನು ತಗೊಂಡಿರೋದು 3/4 ಕೆ ಜಿಯಷ್ಟು ಚಿಕನ್ಗೆ 3/4 ಕೆ ಜಿಯಷ್ಟು ಚಿಕನ್ಗೆ 1 ಕಪ್ಪಷ್ಟು ಈರುಳ್ಳಿ ಆದರೆ ಸಾಕಾಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬಂದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ. ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಅಂದರೆ ಅರ್ಧ ಟೊಮೊಟೊನ ಸೇರಿಸ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಹಣ್ಣಾಗಿರೋಂಥ ಮೀಡಿಯಮ್ ಸೈಜ್ದು ಅರ್ಧ ಟೊಮೊಟೊ ಆದರೆ ಆಗುತ್ತೆ. ಆ ಟೊಮೊಟೊನ ಸೇರಿಸ್ಕೊಂಬಿಟ್ಟು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಲೀಡ್ನ ಕ್ಲೋಸ್ ಮಾಡಿದ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಲೀಡ್ ಕ್ಲೋಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಕುಕ್ ಮಾಡಿಕೊಂಡ್ರೆ ಟೊಮೊಟೊ ಎಲ್ಲ ತುಂಬ ಸಾಫ್ಟಾಗಿ ಆಗಿರುತ್ತೆ. ಈಗ ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಹೇಗಾಗಿದೆ ಅಂತ. ಇದರ ಜೊತೆಗೆ ನಾನಿಲ್ಲಿ 3/4 ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನ ಒಂದು 2 ಸಲ ವಾಶ್ ಮಾಡಿಬಿಟ್ಟು ಈಗ ಚಿಕನ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು, ಅದು ಕಲರು ಸಹ ಚೇಂಜ್ ಆಗಬೇಕು. ಹಾಗೆಯೇ ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊತಿರುತ್ತಲ್ಲ, ಆ ಥರದ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದ್ರು ಟೈಮ್ ಇತ್ತು ಅಂತಂದರೆ ಇದೇ ಚಿಕನ್ಗೆ ಸ್ವಲ್ಪ ಸಾಲ್ಟು ಹಾಗೆ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಗ್ರೇವಿ ಮಾಡಬೇಕಾದ್ರೆ ಚಿಕನ್ನು ಸ್ವಲ್ಪ ಜ್ಯೂಸಿಯಾಗಿ ಆಗುತ್ತೆ ಲೆಮನ್ ಜ್ಯೂಸು ಮೊದಲೇ ಹಾಕೋದ್ರಿಂದ. ನನಗೆ ಟೈಮ್ ಇಲ್ದಿರೋದನ್ನ ನಾನು ಬೇಗ ಈ ಥರ ಮಾಡ್ತಿದ್ದೀನಿ ಅಷ್ಟೇ. ಟೈಮ್ ಇತ್ತು ಅಂದರೆ ಆ ಥರನೂ ಮಾಡ್ಕೊಬೋದು. ಚಿಕನ್ ನೀವು ನೋಡ್ತಿರ್ಬೋದು ನೀರೆಲ್ಲ ಬಿಟ್ಕೊತಿದೆಯಲ್ಲ, ಇಂಥ ಟೈಮಲ್ಲಿ ಇದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಹಾಗೆ 1 ಹಿಡಿ ಆಗುವಷ್ಟು ಇದಕ್ಕೆ ಪುದೀನಾನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು. ಆಲ್ಮೋಸ್ಟು ನಾವು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಷ್ಟೊತ್ತಿಗೆ ಚಿಕನ್ನು ಒಂದು 70% ಅಷ್ಟು ಫ್ರೈ ಆಗಿರಬೇಕು. ಇವಾಗ ನಾವು ಲೀಡ್ ಕ್ಲೋಸ್ ಮಾಡಿಬಿಟ್ಕೊಂಡು ಒಂದು ಕಡೆ ಬೇಯಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ಇದಕ್ಕೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಹಾಗೆ ಅದರ ಜೊತೆಗೇ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್. ನಾವು ಆಗಲೇ ಹಸಿಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ನೋಡಿಕೊಂಡು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಅರಿಶಿನನೂ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಗರಂ ಮಸಾಲನೂ ಸೇರಿಸ್ಕೊಳ್ಳೋಣ. ಅಂದರೆ 1.5 ಸ್ಪೂನಷ್ಟು ಗರಂ ಮಸಾಲ ಇಲ್ಲಿ. ಈ ಮೊಸರು ಜೊತೆಗೆ ಇದೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ತಿರೋದು ಇವತ್ತು ಮಸಾಲೆ ರುಬ್ಬದಿರಾನೇ ಗ್ರೇವಿ ಮಾಡ್ತಿದ್ದೀವಲ್ಲ. ಇದು ನಾವು ಆ ಥರ ಮಸಾಲೆ ರುಬ್ದಿರೋ ಟೈಮಲ್ಲಿ ಈ ಥರ ಮೊಸರನ್ನ ಎಲ್ಲ ಸ್ಪೈಸಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ಒಂಥರ ಗ್ರೇವಿ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸೇಮ್ ಮಸಾಲೆ ರುಬ್ಬಿ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ. ಈ ಥರ ಚಿಕನ್ ಗ್ರೇವಿ ಪನ್ನೀರ್ ಗ್ರೇವಿ ಎಲ್ಲ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ನಾವು ಈ ಥರದ್ದು ಒಂದು ಬೇಸಿಕ್ ಮಸಾಲ ಪ್ರಿಪೇರ್ ಮಾಡಿಕೊಂಡ್ರೆ ಸೇಮ್ ಗ್ರೇವಿ ಅಂತೂ ತುಂಬ ತಿಕ್ಕಾಗಿ ಬರುತ್ತೆ. ಹಾಗೆ ಸ್ವಲ್ಪ ನಮಗೆ ರೈಸ್ ಜೊತೆಗೆ ಆಗಿರ್ಬೋದು, ಪರೋಟ ಚಪಾತಿ ಜೊತೆಗೆ ಸ್ವಲ್ಪ ನಮಗೆ ಡಿಪ್ ಮಾಡ್ಕೊಳ್ಳಿಕ್ಕೂ ಗ್ರೇವಿ ಥರ ಆಗುತ್ತೆ. ಈ ಬೇಸಿಕ್ ಮಸಾಲ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಕೋರಿಂದ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿಕನ್ನು ಸಹ ಒಂದು 50% ಅಷ್ಟು ಕುಕ್ ಆಗಿದೆಯಲ್ಲ, ಈಗ ಅದರ ಜೊತೆಗೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಚಿಕನ್ಗೆ ನಾವು ಹಾಕಿದಂಥ ಸ್ಪೈಸಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಇದರ ಜೊತೆಗೇ ಚಿಕನ್ ಫ್ರೈ ಮಸಾಲನೂ ಈ 1 ಪಾಕೆಟ್ ಅಷ್ಟು ಯೂಸ್ ಮಾಡ್ತೀನಿ. ನಾವು ತೊಗೊಂಡಿರೋದು 3/4 ಕೆ ಜಿ ಆಗಿರೋದನ್ನ 1 ಪಾಕೆಟ್ ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ಹಾಗೆ ನಾವು ಸ್ವಲ್ಪ ಸ್ಪೈಸಸ್ಸನ್ನು ಆ್ಯಡ್ ಮಾಡಿದ್ದೀವಲ್ಲ, ಅದರಿಂದ ಇದು ಪರ್ಫೆಕ್ಟಾಗಿ ಆಗುತ್ತೆ. ಇದು ಹಾಕಿರೋದು ಸ್ವಲ್ಪ ಟೇಸ್ಟೂ ಬರುತ್ತೆ. ಇದರ ಜೊತೆಗೇ ಸ್ವಲ್ಪ ಗ್ರೇವಿ ಥರನೂ ಆಗುತ್ತೆ ನಮಗೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗಿನ್ನೂ ಚಿಕನ್ ಒಂದು 50% ಅಷ್ಟು ಬೇಯಬೇಕಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ನಮಗೆ ಪರೋಟಾಗೆ ಸ್ವಲ್ಪ ಗ್ರೇವಿ ಥರ ಇರಬೇಕು. ಹಾಗೆ ರೈಸ್ ಜೊತೆಗೆ ಏನಾದ್ರು ಮಾಡಿಕೊಂಡ್ರೆ ಸ್ವಲ್ಪ ತಿಳಿಯಾಗೂ ಬೇಕಾದ್ರೂ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗಂತೂ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಪರೋಟ ಆಗಿರ್ಬೋದು, ಚಪಾತಿ, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರನ್ನ ಸೇರಿಸ್ಕೊಂಬಿಟ್ಟು ಒಂದು 10ರಿಂದ 15 ನಿಮಿಷ ಮುಚ್ಚಳ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಚಿಕನ್ ಎಲ್ಲ ಸಾಫ್ಟ್ ಆಗೋವರೆಗೂ ಕುದಿಸ್ಕೊಳ್ಳೋಣ. ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಗ್ರೇವಿ ರೆಡಿ ಆಗುತ್ತೆ. ಇವಾಗ ನೀವು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು. ಹಾಗೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಗ್ರೇವಿ. ನಾನು ಅದಕ್ಕಂತಲೇ ಇವಾಗ ಈ ಸ್ಟೇಜಲ್ಲೇ ಸ್ಟವ್ನ ಆಫ್ ಮಾಡ್ಕೊಂಬಿಡ್ತೀನಿ. ನಿಮಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಚಿಕನ್ ಗ್ರೇವಿಗೆ ಬೇಕು ಅಂದರೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಬೋದು. ಹಾಗೆ ಇಲ್ಲಾಂದರೆ ನಾನು ತಿನ್ನೋ ಟೈಮಲ್ಲಿ ಆ್ಯಡ್ ಮಾಡ್ಕೊತೀನಿ. ಅದಕ್ಕಂತ ಇವಾಗ ಆ್ಯಡ್ ಮಾಡೋಕ್ಕೆ ಗೊತ್ತಿಲ್ಲ. ಇವಾಗ ನಮಗೆ ಒಂದು ಕಡೆ ಚಿಕನ್ ಗ್ರೇವಿನೂ ರೆಡಿ ಆಯ್ತಲ್ಲ, ಇನ್ನೊಂದು ಕಡೆ ಪರೋಟಾನ ಸಹ ಮಾಡ್ಕೊಳ್ಳೋಣ.
ನಾನಿವತ್ತು ಯೂಸ್ ಮಾಡ್ತಿರುವಂಥ ಪರೋಟ ಮಲ್ಬಾರ್ ಪರೋಟ. ಸೊ, ನಾನು ಪರೋಟಗಳಲ್ಲಿ ಮಲ್ಬಾರ್ ಪರೋಟ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತೆ. ಯಾಕಂದರೆ ಇದು ಲೇಯರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ದಪ್ಪನೇ ಇರುತ್ತೆ ಪರೋಟ. ಸೊ, ಇದು ತುಂಬ ತಿನ್ನೋಕ್ಕೂ ಬೇರೆ ಪರೋಟ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಮಲ್ಬಾರ್ ಪರೋಟನೇ ಆಲ್ಮೋಸ್ಟ್ ಜಾಸ್ತಿ ತಂತೀವಿ. ಸೊ, ನಮಗೆ ಮಾಡೋಕ್ಕೆ ಟೈಮ್ ಇಲ್ಲದೆ ಈ ಥರ ರೆಡಿಮೇಡ್ ತಂದ್ಕೊತೀವಿ. ಯಾಕಂದರೆ ಪರೋಟ ಮಾಡೋ ಪ್ರೊಸೆಸ್ಸು ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ. ನಮ್ಗೆ ಟೈಮ್ ಇತ್ತು ಅಂತಂದರೆ ಮನೆಯಲ್ಲೇ ಮಾಡ್ಕೊತೀನಿ. ಸೊ, ಈ ಪರೋಟನ ಹೆಂಚು ಮೇಲೆ ಹಾಕಿ ಎರಡೂ ಕಡೆನೂ ಆಯಿಲ್ ಅಪ್ಲೈ ಮಾಡಿ ಈ ಥರ ಸುಟ್ಕೊಂಡ್ಬಿಟ್ಟು ಸೊ, ನಾವು ಎಷ್ಟು ಪರೋಟ ಮಾಡಬೇಕು ಒಂದೊಂದು ಪರೋಟನೇ ಮಾಡ್ಕೊಂಡು ಈ ಥರ ಚೆನ್ನಾಗಿ ಕೈಗಳಿಂದ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಹೊಡಿಬೇಕು ಫೋರ್ಸಾಗಿ. ಆವಾಗ ಅದು ಲೇಯರ್ ಬರುತ್ತೆ. ತುಂಬ ಸಾಫ್ಟಾಗಿ ಆಗುತ್ತೆ. ಪರೋಟ ಏನಿದ್ರೂ ಬಿಸಿ ಬಿಸಿಯಾಗೆ ತಿನ್ನಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ. ಯಾಕಂದರೆ ಅದು ಮೈದಾಯಿಂದ ಮಾಡಿರೋದ್ನ ಸ್ವಲ್ಪ ನಮಗೆ ಅದು ಅಂಟು ಥರ ಸಿಗುತ್ತೆ. ಸ್ವಲ್ಪ ಗಟ್ಟಿಯಾಗೂ ಆಗಿಬಿಡುತ್ತೆ. ನಾವು ಯಾವಾಗ ತಿನ್ನಬೇಕು ಅಂದ್ಕೊತೀವೋ ಅವಾಗವಾಗೇ ಬಿಸಿ ಬಿಸಿಯಾಗಿ ಪರೋಟ ಮಾಡ್ಕೊಂಡು ತಿಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ, ಇವಾಗ ಬಿಸಿ ಬಿಸಿಯಾಗಿ ಪರೋಟನೂ ಸಹ ರೆಡಿ ಆಯಿತು. ಹಾಗೆ ಇನ್ನೊಂದು ಕಡೆ ಚಿಕನ್ ಗ್ರೇವಿ ನೀವು ನೋಡ್ತಿರ್ಬೋದು, ನಾನು ಹೇಳಿದ್ನಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತ. ಈಗ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕಂತಲೇ ಸ್ವಲ್ಪ ತೆಳುವಾಗಿದ್ದಂಗೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದು. ಸೊ, ಇವಾಗ ತುಂಬಾ ಚೆನ್ನಾಗಿರುತ್ತೆ ಪರೋಟ ಹಾಗೆ ಚಿಕನ್ ಗ್ರೇವಿ ಕಾಂಬಿನೇಷನ್. ಇದಂತೂ ರೈಸ್ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ.